ಹಾಳಾಗಿ ಕೊರಗುತ್ತಿರುವನು ಮತ್ತು ಯಾವ ವಿಷಯವಾಗಿ ಹಾಳಾಗಿ ಕೊರಗುಲತಾನೆ ಎಂಬುದಾಗಿ ನೋಡುವಾಗ ಪ್ರಸಂಗಿ 5ನೇ ಅಧ್ಯಾಯ 13-14 ವಚನ ಓದ್ರಿ. ಲೋಕದಲ್ಲಿ ಕೆಲವು ಈ ದುರ್ದೇಶಿಯನ್ನು ನೋಡಿದ್ದೇನೆ. ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು. ಆ ಆಸ್ತಿಯು ವ್ಯರ್ಥ, ಪ್ರಯತ್ನದಿಂದ ಹಾಳಾಗುವುದು. ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನೂ ಇರದು ಎಂಬುದಾಗಿ ನೋಡ್ತಾ ಹೋಗ್ತೇನೆ. ಆಸ್ತಿವಂತನು ಆಸ್ತಿಯನ್ನು ಕೂಡಿಸುವುದರಲ್ಲೇ ಆತನು ಕೊರಗುತ್ತಿರ್ತಾನೆ ಅಂತ ಹೇಳಿ, ಎಷ್ಟು ಗಳಿಸಿದ್ರು ಕೂಡ, ಎಷ್ಟು ಸಂಪಾದನೆ ಮಾಡಿದ್ರು ಕೂಡ, ಎಷ್ಟು ಐಶ್ವರ್ಯ ಮನೆಯಲ್ಲಿ ಕೂಡಿಸಿ ಇಟ್ಟುಕೊಂಡ್ರು ಕೂಡ ಮಗನಿಗಾಗಿ ಕೈಯಲ್ಲಿ ಏನೂ ಇರಲ್ಲ ಅಂತ ಇದೆ. ನೋಡ್ತೇವಲ್ಲ, ಮಗನಿಗೆ ಮದುವೆ ಮಾಡೋ ಸಮಯದಲ್ಲಿ ಬಾಕಿ ತೆಗೆಲ್ದೇನೆ, ಸಾಲ ಮಾಡಲ್ದೇನೆ ನಾವು ಮದುವೆ ಮಾಡ್ಲತ್ತಿದ್ದೇವ. ಗಣಸು ಮಗನ್ ಮದುವೆ ಮಾಡ್ಲತ್ತೀವಿ ಅಂದ್ರೆ ನಾವು ಸಾಲ ತೆಗಿಲತ್ತೀವಿ. ಮತ್ತು ಎಷ್ಟು ಇದು ದುರ್ದರ್ಶ, ಕೂಡಿಸಿಟ್ಟಿದ್ದು ಗಳಿಸಿಂದು ವ್ಯರ್ಥವಾಗ್ಲತ್ತವ. ಕೂಡಿಸಿಟ್ಟಿದ್ದು ಗಳಿಸಿಂದು 1 ರೂಪಾಯಿ ನಮ್ಮ ಕೈಯಲ್ಲಿ ಇರ್ಲತ್ತಿಲ್ಲ. ಇದು ದುರ್ದೇಶದ ಪ್ರೇರಿ. ಮಗಳು ಮದುವೆ ಮಾಡ್ಲತ್ತಿದ್ದೆವು, ಇನ್ನೊಬ್ಬರ ಬೈಲಿ ಕೈ ಚಾಚಿ ತೆಗೆದುಕೊಂಡು ಬರಸ್ತಾನ ನಮ್ಮ ಮಗಳು ಮದುವೆ ಆಗ್ಲತ್ತಿಲ್ಲ. ಕುಟುಂಬದಾಗ ಏನೋ ಒಂದು ಫಂಕ್ಷನ್ ಮಾಡ್ಲತ್ತಿದ್ದೆವು, ಸಾಲ ಮಾಡಲ್ದೇನೆ ಯಾವುದು ಫಂಕ್ಷನ್ ನಮ್ಮ ಮನೆಯಲ್ಲಿ ಆಗ್ಲತ್ತಿಲ್ಲ ಪ್ರೇರಿ. ಮತ್ತು ಗಳಿಸಿಂದೆಲ್ಲ ಎತ್ತೋಯ್ತು. ಮತ್ತ ನೀವು ಗಳಿಸಿಟ್ಟಿರಲ್ಲ, ನೀವು ಕೂಡಿಸಿಟ್ಟಿದಿರಲ್ಲ, ಆಸ್ತಿಗಾಗಿ ನೀವು ತವಕೋಪಟ್ಟಿರಲ್ಲ. ಪ್ರತಿದಿನ ನಾವು ವ್ಯಾಪಾರ ಮಾಡಬೇಕು, ಪ್ರತಿದಿನ ನಾವು ಬಿಸ್ನೆಸ್ ನಲ್ಲಿ ಮುಂದೆ ಹೋಗ್ಬೇಕು, ಪ್ರತಿದಿನ ಗಳಿಸಬೇಕು, ಕೂಡಿಸಬೇಕೆಂಬ ಉದ್ದೇಶ ಇಟ್ಕೊಂಡು ನೀವು ತವಕಪಟ್ಟಿ ಓಡ್ತಕೊಂತರಾಗಿದ್ರಲ್ಲ, ಮತ್ತದು ಎತ್ತೋಯ್ತು. ಕೊನೆಯದಾಗಿ ನೀವು ಕೂಡಿಸಿಟ್ಟಿದ್ದು ಗಳಿಸಿಂದು ಯಾವುದೇ ಒಂದು ರೋಗ ವ್ಯಾಧಿ ಬಂದದ, ಆ ರೋಗ ವ್ಯಾಧಿ ಅದಕ್ಕೆ ಸರಿ ಮಾಡ್ಲ ಕೂಡ, ಒಂದು ಅದಕ್ಕೆ ಔಷಧ ತಗೊಳ್ಳ ಕೂಡ ನಮ್ಮಲ್ಲಿ ಏನಿರುತ್ತೆ ಗೊತ್ತಿದ್ದಾಗ ಏನು ಕೈಯಲ್ಲಿ ಇರ್ಲತ್ತಿಲ್ಲ ಪ್ರೇರಿ. ಎಲ್ಲ ದುರ್ದೇಶದಾಗ ಏನಾಗ್ತದ, ವ್ಯರ್ಥ ಆಗ್ಲತ್ತ ಪ್ರೇರಿ. ಎಲ್ಲವೂ ಹಾಳಾಗಿ ಹೊರಗ್ತಕ್ಕಂಥದ್ದು ಪ್ರೇರಿ. ಭೂಮಿಯಲ್ಲಿ ಮುಚ್ಚಿರ್ತೀರಿ. ಒಂದು ಮಾತಾಡ್ತೀನಿ ನಿಮಗ, 10 ರೂಪಾಯಿ ನೋಟ್ ಆಗ್ಲಿ, 100 ರೂಪಾಯಿ ನೋಟ್ ಆಗ್ಲಿ, 1000 ಆಗ್ಲಿ, 200 ರೂಪಾಯಿ ನೋಟ್ಗಳಾಗ್ಲಿ, ನಿಮ್ಮ ಮನೇಲಿ ಒಂದು ಡಬ್ಬಿದಲ್ಲಿ ಹಾಕಿ ಅದಕ್ಕೆ ಡಕ್ಕಣ ಹಚ್ಚಿ ಪ್ಯಾಕ್ ಮಾಡಿ ನೀವು ಮನೇಲಿ ಇರ್ತೀರಂದ್ರ ಆ ನೋಟುಗಳು ಏನಾಯ್ತಾವ್ರಿ, ಅದಕ್ಕೆ ಏನಾಯ್ತದ, ಆ ನೋಟುಗಳು ಅದಕ್ಕ ಬುರ್ಸ್ ಕಟ್ತಾವ್ರಿ. ಅದಕ್ಕ ಹಾಳು ಮಾಡ್ತಕ್ಕಂತ ಹುಳ ಅದಕ್ಕೆ ಹತ್ತಿಕೊಂಡು ಏನ್ ಮಾಡ್ತದ, ಅದು ಕೈಯಲ್ಲಿ ಎಣಿಸ್ಲಾಕ್ ಬರೋದಪ್ಲೆ ಆಗೋಯ್ತು ಪ್ರೇರಿ. ಮೆತ್ತು ಬಿದ್ದೋಯ್ತದ. ತಿಂಗಳು ಒಂದು 10 ದಿನ ಹಾಕಿದೆ ಅಂದ್ರೆ ಅದು ಬುರ್ಸ್ ಕಟ್ ಹೋಯ್ತದ. ವರ್ಷ ಹಾಕಿದೆ ಅಂದ್ರ ಅದು ಯಾವ್ದು ಕೆಲ್ಸಕ್ಕೆ ಬರಲ್ಲಪ್ಲೆ ಆಗೋಯ್ತದ. 2 ವರ್ಷ ಹಾಕಿದೆ ಅಂದ್ರ ಅದು ಪೂರ ಸಂಪೂರ್ಣವಾಗಿ ಏನಾಯ್ತದ, ಆ ನೋಟು ಹೊಳ್ತೈತು ಪ್ರೇರಿ. ಅದು ವ್ಯರ್ಥವಾಗ್ಲತ್ತದ, ಯಾವುದು ಕೆಲ್ಸಕ್ಕೆ ಬರಲ್ಲಾಗ್ಲತ್ತದ. ಒಂದ್ ವೇಳೆ ನೀವು ಕೂಡ ಇಂಥ ಒಂದು ಹಾಳಾಗಿ ಕೊರಗುತಕ್ಕಂಥ ಪರಿಸ್ಥಿತಿ ಗೊತ್ತು ನಿಮ್ದದನ, ಏನೂ ಇಲ್ಲ ನಿಮ್ ಕೈಯಲ್ಲಿ. ಎಷ್ಟೋ ಗಳಿಸ್ಬೇಕು, ಎಷ್ಟೋ ಕೂಡಿಸ್ಬೇಕು, ಎಷ್ಟೋ ಬಿಸ್ನೆಸ್ ಮಾಡ್ಬೇಕು, ವ್ಯಾಪಾರ ಮಾಡ್ಬೇಕು, ಬೆಳ್ಳಿ ಬಂಗಾರ ಖರೀದಿ ಮಾಡ್ಬೇಕು, ಬೆಳ್ಳಿ ಬಂಗಾರ ವಸ್ತ್ರಗಳು ಹಾಕೊಂಡು ಗಳಿಸಿನಲ್ಲಿ ನಾವು ಹಾಕೊಂಡು ತಿರ್ಗ್ಬೇಕೆಂಬ ಉದ್ದೇಶ ಇರ್ತದ. ಆದ್ರೆ ಕೊನೆಗೆ ಸ್ಥಿತಿಗೆ ಬಂದಾಗ ಏನು ಕೈಯಲ್ಲಿ ಇಲ್ಲದವನಾಗಿ ಇರ್ತೀರಿ. ಮಗನಿಗೆ ಕೊಡ್ಲಾಕ ನಿನ್ ಕೈಯಲ್ಲಿ ಏನಿರಲ್ಲ, ಮಗಳಿಗೆ ಕೊಡ್ಲಾಕ ನಿನ್ ಕೈಯಲ್ಲಿ ಏನು ಇರಲ್ಲ. ಮಗನ್ ಮದುವೆ ಮಾಡ್ತೀರಿ, ಸಾಲ ತೆಗೆದು ಮಾಡ್ತೀರಿ, ಮಗಳು ಮದುವೆ ಮಾಡ್ತೀರಿ, ಸಾಲ ತೆಗೆದು ಮಾಡ್ತೀರಿ. ಸಾಲ ಇಲ್ಲದೆ ಒಬ್ಬ ಮನುಷ್ಯನ ಕೂಡ ಇವತ್ತು ಭೂಲೋಕದಾಗ ಇಲ್ಲ ಪ್ರೇರಿ. ಇವತ್ತು ಜನ್ಮ ತೆಗೆದುಕೊಳ್ತಕ್ಕಂತ ಮಗು, ತಾಯಿ ಗರ್ಭದಿಂದ ಹೊರಗೆ ಬರ್ತಕ್ಕಂತ ಮಗು ಸುಮಾರು ನಾರ್ಮಲ್ ಡೆಲಿವರಿ ಬಿ ಆಗ್ಲತ್ತಂದ್ರ 2,000, 3,000, 10,000 ರೂಪಾಯಿ ಖರ್ಚಾಗ್ಲತ್ತವ ಪ್ರೇರಿ. ಆ ಮಗು ಅಷ್ಟು ಖರ್ಚು ಮಾಡೋಕೆ ಬಂದೇನೆ ಭೂಲೋಕದಲ್ಲಿ ಮಗು ಉಂಟಿಲ್ಲ ಪ್ರೇರಿ. ಸುಮಾರು ಇವತ್ತು ಹೆಂಗ್ ನೋಡ್ತೇವೆ, ಸರ್ಜರಿಗಳು ಮಾಡಿ ಅಥವಾ ಸಿಜರಿಂಗ್ ಮಾಡಿ ಮಗುವಿಗೆ ಹೊಟ್ಟೆಗಿಂದ ಹೊರಗೆ ತಗ್ಲತ್ತಿದ್ದೆವು. ಪ್ಯಾಕೇಜ್ 50,000, ಲಕ್ಷ ರೂಪಾಯಿ ಪ್ಯಾಕೇಜ್ ಆಗ್ಲತ್ತದ. ಇದರಲ್ಲಿ ಕೂಡ ನಾವೇನ್ ಮಾಡ್ತಿದ್ದೇವೆ ಗೊತ್ತನ, ಹೊರಗ್ಲತ್ತೀವಿ ಪ್ರೇರಿ. ಇವತ್ತಿಂದಾಗ ಮಗಳು ಡೆಲಿವರಿ ಹೇಳ ಅಂದ್ರ ಫಸ್ಟ್ ಡೆಲಿವರಿ ಮಾಡ್ಬೇಕು ತಾಯಿ ತಂದಿ ಅಂತ ತಿಳ್ಕೊಂಡು ಎಷ್ಟೋ ಪ್ರಯಾಸ ಪಡ್ತಕೊಂತಾರಾಗಿರ್ತಾರೆ. ನನ್ನ ಮಗಳು ಡೆಲಿವರಿಗೆ ಬರ್ತಾಳಲ್ಲ, ನಾ ಕೂಡ್ ಸಿಗ್ಬೇಕು, ಡೆಲಿವರಿ ಬರ್ತಾಳಲ್ಲ ಕೂಡ್ ಸಿಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಬಹಳಷ್ಟು ಕೂಡ್ ಸಿಗ್ಲಾ ಪ್ರಯಾಸ ಪಡ್ತಾಳ. ಮಗಳು ಡೆಲಿವರಿಗೆ ಮನೆಗೆ ಬರ್ತಾಳ, ಮನೆಗೆ ಬಂದಾಗ ಕೈಯಲ್ಲಿ ಏನಿದೆಲ್ಲ ಮತ್ತ ಸಾಲ ಮಾಡ್ಕೊಂಡು ಮಗಳಿಗೆ ಡೆಲಿವರಿ ಮಾಡ್ತಕ್ಕಂಥವ್ರಾಗಿತ್ತು. ಮಗು ಹುಟ್ಟುತ್ತದ, ಮಗುವಿಗೆ ಏನೋ ಒಂದು ಅಸ್ವಸ್ಥವಾಗಿ ಕಾಯಿಲೆ ಏನೋ ಹತ್ಕೊಂಡು ಮಗುವಿಗೆ ಹತ್ತಿರ್ತದ. ಆ ಮಗುವಿಗೆ ಕಾಯಿಲೆ ಹತ್ತ ಕೂಡ ಆ ಮಗುವಿಗೆ ಗ್ಲಾಸ್ ನಲ್ಲಿ ಇಕ್ಬೇಕು, ಐಸ್ ಬಾಕ್ಸ್ ನಲ್ಲಿ ಇಕ್ಬೇಕು, ಅಥವಾ ಒಂದು ಸ್ಕ್ರೀನ್ ದಾಗ ಒಳ ಹಾಕಿ ಇಕ್ಬೇಕೆಂಬುದಾಗಿ ಡಾಕ್ಟರ್ಸ್ ಹೇಳಿದಾಗ ಕಣ್ಣೀರು ಬಿಡ್ತೇವೆ, ಎಷ್ಟೋ ವ್ಯತ್ಯೆ ಆಗಿರ್ತೇವೆ, ಮನಸ್ಸು ನೋಯಿಸ್ಕೊಂಡಿರ್ತೇವೆ. ಆದ್ರೆ ಆ ಮಗುವಿಗಾಗಿ
ಹೆತ್ತತಕ್ಕಂಥ ತಂದೆ ಇರ್ತ ನೋಡ್ರಿ, ಆ ತಂದೆ 1 ರೂಪಾಯಿ ಕೂಡ ಖರ್ಚು ಮಾಡಲಂತ ಪರಿಸ್ಥಿತಿ ಆಗಿರ್ತದೆ. ಹೆಣ್ಮಗು ಅಂತಡ ಮುಖ ಸಣ್ಣದಿರ್ತದ, ಗಂಡು ಮಗು ಹುಟ್ಟಿದ್ರೆ ಮುಖ ಸಂತೋಷವುಳ್ಳವರಾಗಿದ್ದು ಬಹಳ ಸಂತೋಷವುಳ್ಳವರಾಗಿರ್ತೇವೆ. ಆ ಮಗುವಿಗೆ ಏನೋ ಕೈಲಿ ಬಂದಂದ್ರ 100 ರೂಪಾಯಿ ಖರ್ಚು ಮಾಡ್ಲು ಕೂಡ ನಮ್ಮ ಕೈಯಲ್ಲಿ ಏನಿರ್ಲ ಪ್ರೇರೆ, ಎಲ್ಲ ವ್ಯರ್ಥ. ಎಷ್ಟು ನಾವು ಗಳಿಸ್ಲತ್ತೇವೆ, ಸಂಪಾದನೆ ಮಾಡ್ಲತ್ತಿದ್ದೆವು, ಎಲ್ಲ ವ್ಯರ್ಥದ ಪ್ರೇರೆ. ನೀವು ಬರೀ ಗಳಿಸುವುದರಲ್ಲೇ ಕೊರಗು ತಗೊಂತಾರಾಗಿದ್ದೀರಿ, ಹಾಳಾಗಿರ್ತಕ್ಕಂಥದ್ದು ವಿಷಯದಲ್ಲೇ ನೀವು ಕೊರಗು ತಗೊಂತಾರಾಗಿರ್ತೀರಿ. ಐಶ್ವರ್ಯನ ನಾವು ಸಂಪಾದನೆ ಮಾಡಬೇಕು, ಇನ್ನ ಗಳಿಸ್ಬೇಕು, ಇನ್ನ ಕೂಡಿಸ್ಬೇಕು, ಮನೆ ಖರೀದಿ ಮಾಡ್ಬೇಕು, ಹೊಲ ಖರೀದಿ ಮಾಡ್ಬೇಕು, ಬಿಲ್ಡಿಂಗ್ಗಳು ಕಟ್ಟಬೇಕು, ಒಳ್ಳೆ ಕಾರು, ಒಳ್ಳೆ ಲಕ್ಸರಿದಾಗ ನಾವು ತಿರುಗಬೇಕು ಎಂಬ ಉದ್ದೇಶ ನಿಮ್ದು ಇರ್ತದ. ಅದು 100% ಕರೆಕ್ಟ್ ಅದ, ಇಲ್ಲಂತಿಲ್ಲ. ಆದ್ರೆ ಅದರಲ್ಲಿ ನೀವು ಕೊರಗ್ತಕ್ಕಂಥದ್ದು ಸರಿಯಾಗ ದೇವ್ರ ದೃಷ್ಟಿಯಲ್ಲಿ ಇಲ್ಲ ಪ್ರಿಯರೇ. ಕೂಡಿಸಿರ್ತಕ್ಕಂಥದ್ದು ಗಳಿಸ್ತಕ್ಕಂಥದ್ದು ಸರಿಯಾಗದ, ಅದು ಇಲ್ಲಂತಿಲ್ಲ, ಅದ್ರಾಗ ಏನು ತಪ್ಪಿಲ್ಲ. ಆದರೆ ಅದಕ್ಕಾಗಿ ಕೊರಗ್ತೀರಿ ನೋಡ್ರಿ, ಅದು ಬಹಳ ದೊಡ್ಡ ತಪ್ಪದ ಪ್ರಿಯರೇ. ಕೈಯಲ್ಲಿ ಏನು ಇಲ್ಲದವಳಾಗಿದ್ದು ನೀವು ಜೀವಿಸ್ತಕ್ಕಂಥರಾಗಿರ್ತೀರಿ ಪ್ರಿಯರೇ. ಇವತ್ತೊಂದು ನ್ಯೂಸ್ ನೋಡಿದ, IS ಅಧಿಕಾರಿ ಆದ್ರೆ ಮನೆಗ ಏನ್ ಮಾಡ್ಯಾಳ, ಪೂರ ಕಂಪ್ಲೀಟ್ಲಿ ಬೆಳ್ಳಿ ಬಂಗಾರ ಏನೇನು ಖರೀದಿ ಮಾಡ್ಬೇಕು ಎಲ್ಲ ಖರೀದಿ ಮಾಡಿಟ್ಟಾಳ. ಎಲ್ಲ ಅನ್ಯಾಯವಾಗಿ ಗಳಿಸಳ ಗೊತ್ತಿಲ್ಲ, ಕಷ್ಟಪಟ್ಟು ಗಳಿಸಿಟ್ಟಾಳ ಗೊತ್ತಿಲ್ಲ. ಆದ್ರೆ ಅಧಿಕಾರಿಗಳ ಪಾಲಾಗೋದು ಪ್ರಿಯರೇ. ಎಲ್ಲ ಸುಖ ಬಿತ್ತು, ಎಲ್ಲ ಬೇಡ್ತಾಗೋದು. ಆಕಿನ ಬಳಿ ಏನೂ ಬಿಲ್ ಇಲ್ಲ, ಅವನ ಬಳಿ ಏನೂ ಬಿಲ್ ಇಲ್ಲ. ಆ ಬಿಲ್ಗಳ ಇಲ್ಲ ಕಾರಣ ಎಲ್ಲ ಬೇಡ್ತಾಗೋದು. ಸಿಲ್ ಹಾಕಿದ್ರು ಗೌರ್ಮೆಂಟ್ ಯಾಕೆ ಹಾಕ್ತಾರ ಗೊತ್ತದನ? ಅನ್ಯಾಯವಾಗಿ ಬಂದಿರ್ತಕ್ಕಂಥದ್ದು ಅನ್ಯಾಯವಾಗಿ ಹೋಯ್ತದ. ಗಳಿಸಿಟ್ಟು ಕೂಡಿಸಿಟ್ಟಿಂದೇ ಮಕ್ಕಳಿಗೆ ಕುಟ್ಲಾಕ ನಮ್ ಕೈಲಾಗ್ಲತ್ತಿಲ್ಲ, ನಂಬಲ್ಲಿ ಇರಲ್ಲ ಹೊಂಟದ. ಮತ್ತು ನಂಬಲ್ಲಿ ಏನು ಗಳಿಸಿ ಇಟ್ಟುಕೊಂಡ್ರು ಕೂಡ ಏನಿರ್ತ, ಮತ್ ನಂಬಲ್ಲಿ ಏನಿರಲ್ಲ ಪ್ರೇರಿ. ಒಂದು ನೀವು ಗಳಿಸ್ಲಕ್ಕ ಪ್ರಯಾಸ ಪಡಬೇಕು, ಒಂದು ಗಳಿಸುವುದಕ್ಕಾಗಿ, ಒಂದು ಉಳಿಸುವುದಕ್ಕಾಗಿ ನೀವು ಓಡ್ತಕ್ಕಂಥರಾಗಿರ್ಬೇಕು, ತವಕ ಪಡ್ತಕ್ಕಂಥರಾಗಿರ್ಬೇಕು. ಹಗಲು ಇರಲಿ ರಾತ್ರಿ ಇರ್ಲಿ, ಎಷ್ಟು ನೀವು ಪ್ರಯಾಸ ಪಡ್ಬೇಕು, ಅದಕ್ಕಾಗಿ ಪ್ರಯಾಸ ಪಡ್ಬೇಕು. ಅದು ಯಾವ್ದು ಗೊತ್ತದನ? ಪರಲೋಕ ರಾಜ್ಯ ಪ್ರಿಯರೇ. ಒಂದಕ್ಕಾಗಿ ಓಡ್ಬೇಕು, ಒಂದಕ್ಕಾಗಿ ಗಳಿಸ್ಬೇಕು. ನೀವು ವ್ಯರ್ಥಕ್ಕಾಗಿ ಓಡ್ಲತ್ತಿರಲ್ಲ, ವ್ಯರ್ಥವಾಗಿರ್ತಕ್ಕಂಥದ್ದು ನೀವು ಬಿಟ್ಕೊಟ್ಟು ಒಂದು ಕೂಡಿಸುವುದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಅದು ಪರಲೋಕ ರಾಜ್ಯಕ್ಕಾಗಿ ಪ್ರಿಯರೇ. ಅಲ್ಲಿ ನಿನಗೆ ತಂದೆ ಲೆಕ್ಕ ಕೇಳ್ತಾನ, ಏನ್ ಲೆಕ್ಕ ಕೇಳ್ತಾನ? ಭೂಲೋಕದಲ್ಲಿ ನೀ ಏನ್ ಮಾಡಿದಿ, ಎಷ್ಟು ಗಳಿಸಿದಿ, ಎಷ್ಟು ಕೂಡಿಸಿಟ್ಟಿದಿ, ಏನೇನು ಮಾಡಿದಿ ಎಂಬುದಾಗಿ ಭೂಲೋಕದಲ್ಲಿ ಲೆಕ್ಕ ಕೇಳ್ತಾನ. ಒಂದ್ ವೇಳೆ ನಾವು ಆತ್ಮಗಳನ್ನು ಸಂಪಾದನೆ ಮಾಡಿ, ಆತ್ಮಗಳಿಗಾಗಿ ನಾವು ಕೊರತೆ ಪಟ್ಟು, ಆತ್ಮಗಳಿಗೆ ನಾವು ತೋಕಪಟ್ಟು, ಅನೇಕ ಜನರಿಗೆ ರಕ್ಷಣೆ ಮಾರ್ಗ ನಡೆಸುವುದಕ್ಕಾಗಿ, ಪಾಪದಿಂದ ಜನರಿಗೆ ಬಿಡುಗಡೆ ಮಾಡೋದಕ್ಕಾಗಿ ನಾವು ಕೊರಗಿ ನಾವು ತಿರುಗ್ತಕ್ಕಂಥರಾಗಿದ್ದೇವೆ ಅಂದ್ರ ಪ್ರತಿಫಲ ಪರಲೋಕ ರಾಜ್ಯದಲ್ಲಿ ಇರ್ತಕ್ಕಂಥ ದೇವರು ನಮ್ಗೆ ಏನ್ ಮಾಡ್ತಾನ? ಒದಗಿಸ್ಕೊಡ್ತಾನ. ಅಲ್ಲಿ ದೊಡ್ಡ ಬಹುಮಾನ ಕೊಟ್ಟು ನಮಗ್ ಸನ್ಮಾನ ಇಕ್ಕಿ ಆತನ ಎಡಕ ಬಲಕ ಅಲ್ಲಿ ನಾವು ಕುಂತ್ಕೊಂಡು ನಿಂತುಕೊಂಡು ಇದು ನಾವು ಸ್ತುತಿ ಆರಾಧನೆ ಮಾಡ್ತಕ್ಕಂಥರಾಗಿರ್ತೇವೆ ಪ್ರೇರೆ. ಆದರೆ ಭೂಲೋಕದಲ್ಲಿ ನಾವು ಬಹಳಷ್ಟು ಪ್ರಯಾಸ ಪಡ್ಲತ್ತಿದ್ದೇವೆ, ಅದು ವ್ಯರ್ಥವಾಗ್ಲತ್ತದ, ಅದು ವ್ಯರ್ಥವಾಗಿ ಹೋಗ್ಲತ್ತದ. ಅದ್ರೊಳಗೆ ನಾವು ಕೊರಗ್ತಕ್ಕಂಥರಾಗಿದ್ದು ದಿನನಿತ್ಯ ಅದಕ್ಕಾಗೆ ತೌಕಪಟ್ಟು ಹಾಳಾಯ್ತಕ್ಕಂಥ ಪರಿಸ್ಥಿತಿ ನಮ್ದಾಗ್ಲತ್ತದ. ಆದ್ರೆ ದೇವ್ರು ನಮ್ಮನ್ನು ಸರಿಪಡಿಸುವುದಕ್ಕಾಗಿ ವಾಕ್ಯದೊಟ್ಟಿಗೆ ಮಾತಾಡತಾನ ಪ್ರೇರಿ. ಪ್ರಸಂಗಿ ಸ್ಪಷ್ಟವಾಗಿ ಆತನು ಹೇಳ್ತಾನ, ಯಾಕಂದ್ರೆ ಅನುಭವಿ ಆಗಿರ್ತಾನ ಪ್ರೇತನ. ಸಂಪೂರ್ಣವಾಗಿ ಭೂಲೋಕದಲ್ಲಿ ಆತನು ಅನುಭವಿಸಿಕೊಂಡು ಹಿಂಗ ನಾನಂತೂ ಈ ರೀತಿಗಿದ್ದ ಮತ್ತು ನೀವು ಈ ರೀತಿ ಇರಬಾರ್ದು ಎಂಬುದಾಗಿ ದೇವರು ಆತನ ಮುಖಾಂತರವಾಗಿ ವಾಕ್ಯಗಳನ್ನು ಇದು ಬರೆಸಲ್ಪಟ್ಟನು ಪ್ರೇರೆ. ಇವತ್ತಿನ ದಿನ ನೋಡ್ತೇವೆ, ಬಹಳಷ್ಟು ಜನರು ಆಸ್ತಿಗಾಗಿ, ಐಶ್ವರ್ಯಕ್ಕಾಗಿ ನಾವು ತವಕ ಪಡ್ಲತ್ತಿದ್ದೆವು. ಆದ್ರೆ ಎಷ್ಟು ಸರಿ ಇದ, ಎಷ್ಟು ತಪ್ಪದ ಅದರಿಂದ ನಾವು ತಿಳ್ಕೊಂಡು ನಮ್ಮಷ್ಟಕ್ಕೆ ನಾವು ಸರಿ ತಿದ್ಕೊಂಡು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯಾಸ ಪಟ್ಟೆವು ಅಂದ್ರ ಅದ್ಭುತವಾಗಿ ದೇವ್ರು ನಮ್ಮ ಏನ್ ಮಾಡ್ತಾನ? ಮುಂದಕ್ಕೆ ತರ್ತಾನ ಪ್ರೇರೆ. ಮತ್ತು ಪ್ರಸಂಗಿ 5ನೇ ಅಧ್ಯಾಯ 15ನೇ ವಚನದಲ್ಲಿ ದೇವರು ಈ ರೀತಿ ನಮ್ಮನ್ನು ಮಾತಾಡತನ, ತಾಯಿಯ ಗರ್ಭದಿಂದ ಹೇಗೆ ಬಂದೆನೋ ಹಾಗೆ ಏನು ಇಲ್ಲದವನಾಗಿ ಗತಿಸಿ ಹೋಗುವನು. ಅವನ ಪ್ರಯಾಸ ಪಟ್ಟದಕ್ಕೆಲ್ಲ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗೋನೆಂಬುದಾಗಿ. ತಾಯಿ ಗರ್ಭದಿಂದ ನಾವು ಹೇಗೆ ಬಂದೆವೋ ಹಾಗೆ ನಾವು ಗತಿಸಿ ಹೋಗ್ತೇವು. ನಮ್ಮ ಕೈಯಲ್ಲಿ ಏನು ಇರಲ್ಲ ಪ್ರೇರವ ಇರ್ತೇನ್ರಿ. ಸತ್ತೋಗಿಂದ ದಿನ ಮೈ ಮೇಲೆ ಬಂಗಾರ ಇರ್ತದೆ ತಕೋತೀರಿ. ಸತ್ತೋಗಿನ ದಿನ ನಿಮ್ಮ ಮನೆಗೆ ಯಾರೇ ಸತ್ತೋರು ಅಂತ ಹೇಳಿದಿ, ತಾತ, ಅಜ್ಜಿ, ಮಾಮ, ಬಂಧು ಬಳಗ ಯಾರೇ ನಿಮ್ಮ ಮನ್ಯಾಗ ಸತ್ತೋಗ್ಯಾರ ಅಂತ ಹೇಳಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಏನೇ ಒಂದು ಮನೆಗೆ ಅನ್ಸ್ಪೆಕ್ಟೆಡ್ ಆಗಿ ಡೆತ್ ಆಗ್ಯಾರ ಅಂತ ಹೇಳಿದ್ರಿ, ಪ್ರತಿಯೊಬ್ಬರ ಭೂಮಿದಲ್ಲಾಗ ಬರ್ಬೇಕಾಗ್ಯದ. ಮತ್ತು ಪ್ರತಿಯೊಬ್ಬರ ಭೂಮಿದಾಗಿಂದು ಭೂಮಿ ಇದು ಬಿಟ್ಕೊಟ್ಟು ನಾವು ಹೋಗ್ಲೇಬೇಕಾಗ್ಯದ, ಭೂಮಿದಾಗ ನಾವು ಸೇರ್ಲೇಬೇಕಾಗ್ಯದ ಕಂಪಲ್ಸರಿ. ಇದು ಸತ್ತೋದಾಗ ಬೆಳ್ಳಿ ಬಂಗಾರ ಮುಚ್ಚಿಟ್ಕೋತೀರಿ,
ಅಥವಾ ಸತ್ತೋಗಿನ ಮನುಷ್ಯನ ಶರೀರ ಮೇಲೆ ಬೆಳ್ಳಿ ಬಂಗಾರ ಅದೇ ರೀತಿ ಬಿಟ್ಕೊಡ್ತೀರಿ? ಹಲ್ಲೆಲೂಯ. ಏನ್ ಮಾಡ್ತೀರಿ? ಇದು ನೀವು ಹೇಳ್ಬೇಕು. ಏನ್ ಮಾಡ್ತೀರಿ? ತೆಕ್ಕೋತೀರಿ. ಯಾಕ? ಗಳಿಸಿನ ಪಾಪ ಗಳಿಸಿನವ ಎಷ್ಟೋ ಪ್ರೈಸ ಪಟ್ಟನ. ಹಗಲಂದಿಲ್ಲ, ರಾತ್ರಿ ಅಂದಿಲ್ಲ. ಕೈದಾಗ ಬ್ರಾಸ್ಲೆಟು, ಉಂಗುರಗಳು, ಒಳ್ಳಾಗ ದೊಡ್ಡ ದೊಡ್ಡ 1 ಕಿಲೋ ಚೈನ್ಗಳು ಹಾಕೊಂಡು ಸತ್ತೋಗಿನ ಪಾಪ. ಮತ್ತು ಅದು ಅವನ ಸರಿನೇ ಬಿಟ್ಕೊಡ್ಬೇಕು. ಯಾಕೆ? ಗಳಿಸಿರಲ್ಲ, ಅದು ವ್ಯರ್ಥ ಆಗ್ಬಾರ್ದು. ಅವ್ ಸಮಯದಾಗ ಇದ್ರ ಬಿ ಅವ್ನ ಸರಿ ಅದು ಕೊರಗ್ತಕ್ಕಂಥದ್ದಾಗಿರ್ಬೇಕು. ಹಾಕ್ತೇವ? ಹಾಕಲೇವು. ಅತ್ತಿ ಸತ್ತಳಂತೆ ನೋಡೇ ತಂಗಿ, ನೋಡು ಅತ್ತಿ ಕೊಳ್ಳಾಗ ಬಂದು ನಕ್ಲೆಸ್ ಹೊಸದಿತ್ತು ನೋಡು, 5 ತೊಲಿ ಮಾಡ್ಸ್ಕೊಂಡು ಪೂರ ಗಂಟನ್ ಸರ್ವೆ ಮಾಡ್ಕೊಂಡು ನೋಡ್ ತಂಗಿ ಹಳ್ಳು ನೋಡು ಅದನ್ನೆಲ್ಲೋ ನೋಡು. ಯಾರು ಈಗ ಬಂದಂತ ಸೊಸಿದೇರು ಈ 2-3 ಏನ್ ಇರ್ತಾರ ಮನ್ಯಾಗ, ಇವ್ರು ಮಾತಾಡ್ಕೋತಾರ ನೋಡಿ. ಅದು ಬರಸ್ತಾನ, ಅದೇ ಯಾವುದು ಹಾಡ್ದಂತ ಮಗಳು ಅದಕ್ಕಿನ ಅದನ್ನೇ ಅಂತಾರಲ್ಲ ನೋಡಿ, ಅದು ಬರಸ್ತಾನ. ನೋಡ್ ತಂಗಿ ಅಕ್ಕ ಹೀಗೆ ಸರಿ ಮಾಡಿ ತನ್ನಂತ ಎತ್ತಕದು ಬಾಜಿ ತೆಗ್ದಾಕ ಪಟ್ಟಂತ. ಯಾರು ನೋಡಲ್ಕಿನ ಬಲ್ಲಿ ಯಾನೋ ದವಾಖಾನೆಗೆ ಹೋಗಿದ್ದೆವು, ಯಾರು ತೆಕ್ಕೊಂಡ್ರೇನೋ ದವಾಖಾನೆಗ. ಈ ಮೂಗರ್ ಸೊಸಿದೇರು ಪ್ಲಾನ್ ಮಾಡಿ ಆ ಗಂಟನ ಸರಗಳು ಏನ್ ಮಾಡ್ತಾರ, ಮುಚ್ಚಿಟ್ಟು ತಲಾಗಿಷ್ಟ ಅಂತೇಳಿ ಸತ್ತೋಗಿನ ಮೇಲೆ ಹೆಂಚ್ಕೊಳ್ಳಕ್ ಪ್ರಯತ್ನ ಪಡ್ತಾರ. ಪ್ರೇರಿ ಸತ್ತೋದಿ ನಿನ್ ಜೊತೆ ಏನು ಬರಲ್ಲ. ನೀ ಎಷ್ಟು ಕೂಡಿಸಿಟ್ಕೊಂಡ್ರೇನು, ಬೆಳಿ ಬಂಗಾರ ವಸ್ತ್ರಗಳು ನಿನ್ ಮೇಲೆ ಹಾಕೊಂಡು ಇಟ್ಕೊಂಡ್ರೇನು, ಏನು ಇಲ್ಲದವನಿಗೆ ಈ ಲೋಕದ ಹೋಗ್ಬೇಕದ ಪ್ರೇರಿ. ನಿನ್ನ ಜೊತೆ ಏನು ಬರಲ್ಲ. ಏನು ಇಲ್ಲದವನಿಗೆ ಭೂಲೋಕಕ್ಕೆ ಬಂದಿದೆ, ಏನು ಇಲ್ಲದವನಿಗೆ ಈ ಭೂಲೋಕದಿಂದ ನೀ ಮತ್ತ ತಿರುಗಿ ಹೋಗ್ಬೇಕಾದ ಪ್ರೇರಿ. ನೀ ಎಲ್ಲಿಂದ ಬಂದಿದಿ ಆ ಮನೆಗೆ ನೀ 100% ಹೋಗ್ಲೇಬೇಕಾಗ್ಯದ. ಇದು ಇದ್ದರೆ ಮಗನ ಉಳ್ಳ ಹಾಕ್ತಾನವ. ರೋಜು ನಕ್ಲೆಸ್ ತೆಗೆದು ರೋಜ್ ಸರಪಣಿಗಳು ತೋರಿಸಿ, ಗಂಟನ ತೋರಿಸಿ ಮಗನಿಗೆ, ಈಗ ನೋಡ್ ಮಗ ಇದು ನನ್ನ ಕೈಯಲ್ಲದ ಕಾಣತದ, ಸತ್ತಿನ ನೀಯೇ ಕೊಟ್ಟು ಹೋಗ್ತಾನ. ಇದು ಸತ್ತಾಗ ಯಾರು ಕಸ್ಕೋತಾರೋ, ಬಲ್ಕಿ ಮಗ ಒಂದಿನ ನೋಡಿ ಕುತ್ಕಿ ದಪ್ಸಲ ಕೂಡ ಹಿಂದಕ್ಕಾಗಲ್ಲ. ಇದು ಮುದುಕಿ ಹಿಂಗೆ ಹೇಳತದ, ಹಿಂಗೆ ಹೇಳ್ತದ, ಹಿಂಗೆ ಹೇಳ್ತದ, ಉಡಲೇ ಹೋಗ್ಯದ ಅಂತೇಳಿ ಕುತ್ಕಿ ಮೇಲೆ ಕಾಲ್ ಕೊಟ್ಟು ಅದು ಮಗ ತೆಕ್ಕೊಲ್ಲ ಕೂಡ ಒಂದಿನ ಹಿಂದಕ್ಕಾಗಲ್ಲ. ಇವತ್ತಿನ ಮಕ್ಕಳು ಈ ರೀತಿಗಾರ, ಇವತ್ತಿನ ಸೊಸೆದೇರು ಈ ರೀತಿಗಾರ ಪ್ರೇರಿ. ಆದರೆ ಇಲ್ಲಿ ಆಸ್ತಿಗಾಗಿ ಕೊರಗ್ತಕ್ಕಂಥ, ನೀ ಸಂಪಾದನೆ ಮಾಡ್ಲಕ್ಕೆ ನೀ ಕೊರಗ್ತಕ್ಕಂಥವನಾಗಿದ್ದಿ, ಹಾಳಾಗಿ ಹೋಯ್ತಕ್ಕಂಥದ ವಿಷಯದಲ್ಲಿ ತವಕ ಪಡ್ತಕ್ಕಂಥವನಾಗಿದ್ದಿ, ತನ್ನ ಜೀವನ ತನ್ನ ಕೈಯಲ್ಲಿ ನಾಶ ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳ್ತಕ್ಕಂಥವನಾಗಿದ್ದಿ. ಆದರೆ ಇದು ದೇವರ ದೃಷ್ಟಿಯಲ್ಲಿ ಸರಿಯಿಲ್ಲ ಪ್ರೇರಿ. ಇವತ್ತು ನೀವು ಯಾವ ವಿಷಯವಾಗಿ ಕೊರಗ್ಲತ್ತೀರಿ, ಯಾವ ವಿಷಯವಾಗಿ ನೀವು ಕೊರಗ್ತಕ್ಕಂಥವ್ರಾಗಿದ್ದೀರಿ, ಅದು ಸರಿಯಾಗಿ ನೀವು ತಿಳ್ಕೊಂಡು ಬದುಕಲಕ್ಕ ನೀವು ಪ್ರಯಾಸ ಪಡ್ರಿ. ಹುಟ್ಟುವಾಗಂತೂ 10-15 ಸಾವಿರ ರೂಪಾಯಿ ಖರ್ಚೆ ಅದ. ನಾವು ಸತ್ತೋದಾಗ ಕೂಡ 10-15-20 ಸಾವಿರ ರೂಪಾಯಿ ಖರ್ಚೆ ಅದ. ಖರ್ಚಿಲ್ದೇನೆ ಮನುಷ್ಯ ಬಂದಿಲ್ಲ, ಖರ್ಚಿಲ್ದೇನೆ ಲೋಕದಾಗಿನ ಮನುಷ್ಯ ಹೋಗಲ್ಲ. ಈ ಲೋಕದಾಗ ನೀ ಬಂದಿದ್ದು ನೋಡು, ನೀ ಏನ್ ಮಾಡ್ಬೇಕು, ಏನ್ ಗಳಿಸ್ಬೇಕು, ಅದು ನಿನ್ ಜೊತೆ 100% ಬಂದೇ ಬರ್ತದೆ ಪ್ರಿಯರಿ. ಈ ಲೋಕದಾಗ ನೀ ಯಾಕೆ ಬಂದಿದ್ದಿ, ಯಾವ ವಿಷಯವಾಗಿ ಬಂದಿದ್ದಿ, ಎಂತ ವಿಷಯವಾಗಿ ನೀ ಬಂದಿದ್ ನೋಡು, ಆ ವಿಷಯವಾಗಿ ದೇವರು ನಿನ್ನ ನ್ಯಾಯ ತೀರ್ಸ್ತಾನ. ನೀ ಹುಟ್ಟುವಾಗ ಕೂಡ ಎಷ್ಟೋ ಖರ್ಚದ, ಸತ್ತೋದು ಕೂಡ ಎಷ್ಟೋ ಖರ್ಚದ. ಆದ್ರೆ ಹುಟ್ಟುವಾಗ ಸಾಯುವಾಗ ಎಷ್ಟು ಖರ್ಚದ ನೋಡು, ಆ ಖರ್ಚಿನಲ್ಲಿ ದೇವ್ರು ನಿನ್ಗ ಲೆಕ್ಕ ಮಾತ್ರ 100% ದೇವ್ರು ನಿನ್ಗ ಕೇಳ್ತಾನ. ಆದ್ರೆ ಆ ಲೆಕ್ಕ ಕೊಡಂತ ಕ್ಯಾಪಾಸಿಟಿ ಇವತ್ತು ನಿಂಬಲ್ಲ ಅದನ. ಅಲ್ಲಿ ಆ ರಾಜ್ಯದಲ್ಲಿ ನಿಂತು ಆತನ ಮುಂದೆ ನಿಂತುಕೊಂಡು ಆ ಲೆಕ್ಕ ಆತನು ಕೇಳುವಾಗ ಹೇಳ್ತಕ್ಕಂಥ ಕ್ಯಾಪಾಸಿಟಿ, ಹೇಳ್ತಕ್ಕಂಥ ಬಲ, ಶಕ್ತಿ, ಸಾಮರ್ಥ್ಯ, ಧೈರ್ಯ ನಿನ್ಬಲ್ಲದನ ಇಲ್ಲ ಪ್ರಿಯರಿ. ಯಾರು ಹೇಳ್ತಾರೆ ಗೊತ್ತದನ? ಆತನ ಅನುಸಾರವಾಗಿ ನಡೆದು ಆತನ ಚಿತ್ತವನ್ನು ನೆರವೇರಿಸಕ್ಕಂಥವರಿಗೆ ದೇವರು ಬಹುಮಾನ ಕೊಟ್ಟು ಬಾಜಿಕ್ತಾನ. ಯಾರು ಲೋಕದಾಗ ಆ ಆಸ್ತಿಗಾಗಿ, ಐಶ್ವರ್ಯಕ್ಕಾಗಿ ಕೊರಗ್ತಕ್ಕಂಥವ್ರಾಗಿರ್ತಾರೋ ಅವರು ಅವನ ಮುಂದೆ ನಿಂದಿರ್ಲ ಕೂಡ ತಡ ನಡುತ್ತಾರ ಪ್ರಿಯ. ಅಂತ ಒಂದು ಪರಿಸ್ಥಿತಿ ಆ ಮನುಷ್ಯದಾಗಿರ್ತದೆ ಪ್ರಿಯರೇ. ಅದಕ್ಕ ಈ ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ನಮ್ಮನ್ನು ಉನ್ನತ ರೀತಿಯಲ್ಲಿ, ಅದ್ಭುತ ರೀತಿಯಲ್ಲಿ ಮಾತಾಡತನ. ಆ ಮಾತೇನಂದ್ರೆ, ನೀವು ಹಾಳಾಗಿ ವಿಷಯದಲ್ಲಿ, ಹಾಳಾಯ್ತಕ್ಕಂಥ ವಿಷಯಕ್ಕಾಗಿ ನೀವು ಕೊರಗ್ತಕ್ಕಂಥವ್ರಾಗಿರ್ತೀರಿ. ಯಾವುದು ಕೊರಗೋಯ್ತದೋ, ಯಾವುದು ಕರಗೋಯ್ತದೋ ಅಂತ ವಿಷಯದಲ್ಲಿ ನೀವು ತವಕ ಪಡ್ಲತ್ತೀರಿ. ಮಗನು ಮಗಳು ಮನೆಯಲ್ಲಾರ, ಕುಟುಂಬ ಮನೆಯಲ್ಲ, ಕೈಯಲ್ಲಿ ಕುಡ್ಲಕ್ಕ ನಿಮ್ಮಲ್ಲಿ ಏನೇನು ಇಲ್ಲ ಪ್ರಿಯರೇ. ಕೆಲವೊಬ್ರು ಮಕ್ಕಳಿಗೆ ಕೊಟ್ಟರು ಕೂಡ ಮಕ್ಕಳು ಆ ತೆಗೆದುಕೊಂಡು ತಿಂದು ಹಾಳಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತಿನ ಲೋಕದಾಗದ ಪ್ರಿಯರೇ. ಆದ್ರೆ ಗಳಿಸಬೇಕು ಒಂದು ಪ್ರಿಯರೇ, ಅದು ಯಾವಾಗ ಗೊತ್ತದನ? ನಿತ್ಯ ಜೀವ ಪ್ರಿಯರೇ. ಗಳಿಸಬೇಕು ಒಂದು, ಅದು ಯಾವುದು? ನಿತ್ಯ ಜೀವಕ್ಕಾಗಿ ನೀವು ತವಕಪಟ್ಟು ಆತ್ಮಗಳನ್ನು ಸಂಪಾದನೆ ಮಾಡೋದಕ್ಕಾಗಿ, ಆತ್ಮಗಳಿಗೆ ಪೋಷಣೆ ಕೊಡುವುದಕ್ಕಾಗಿ, ಮನುಷ್ಯರಿಗೆ ಮಾರ್ಪಡಿಸ್ತಕ್ಕಂಥದ್ದಿಲ್ಲ, ಮನುಷ್ಯನ ಮನಸ್ಸುಗಳು ಮಾರ್ಪಡಿಸ್ತಕ್ಕಂಥ ವಿಷಯದಲ್ಲಿ ನೀ ತವಕಪಟ್ಟೆ ಅಂದ್ರ ಉನ್ನತ ಬಹುಮಾನ ದೇವರು ನಿನಗ ಒದಗಿಸ್ಕೊಡ್ತಾನೆ ಪ್ರಿಯರೇ. ನೀ ಕೊರಗಬೇಕು, ಈ ವಿಷಯ ಕೊರಗಬೇಕು. ಹಾಳಾಯ್ತಕ್ಕಂಥ ವಿಷಯದಲ್ಲಿ ನೀ ಕೊರಗ್ಲಕ್ಕ ಸಾಧ್ಯ ಇಲ್ಲ ಪ್ರಿಯರೇ.
ಪ್ರಾರ್ಥನೆ. ಸ್ತೋತ್ರ ದೇವರೇ, ನಿಮಗೆ ಮಹಿಮೆ ಆಗಲಿ ಮತ್ತು ನಿಮ್ಮ ಘನತೆ ಆಗಲಿ. ನಿಮ್ಮ ಕೃಪೆ, ನಿಮ್ಮ ಅನುಗ್ರಹದಿಂದ, ನಿಮ್ಮ ಪ್ರಸನ್ನತೆ, ನಿಮ್ಮ ಪವಿತ್ರ ಆತ್ಮದಿಂದ ನಮ್ಮನ್ನು ಕಾರ್ಯ ಮಾಡಿದ್ದೇವ್ರೆ. ಅದ್ಭುತವಾಗಿ ದೇವರೇ, ಶಾಶ್ವತವಾಗಿ ನಮ್ಮ ಜೀವಿತದಲ್ಲಿ ಕಾಣುವಂತೆ ನೆಲೆಗೊಂಡಿರುವಂತೆ ನೀವು ನಮ್ಮನ್ನು ಸಹಾಯ ಮಾಡಿದ್ದೇವ್ರೆ. ದೇವರೇ, ಮನುಷ್ಯನು ಆಸ್ತಿಗಾಗಿ ಕೊರಗ್ತಕ್ಕಂಥವನಾಗಿರ್ತಾನೆ. ಮನುಷ್ಯನು ಹಾಳಾಗಿ ಕೊರಗ್ತಕ್ಕಂಥವನಾಗಿರ್ತಾನ. ಆ ಹಾಳು ಮಾಡ್ತಕ್ಕಂಥದ್ದೇ ಸಿರಿ ಸಂಪತ್ತು, ಆಸ್ತಿ. ಒಂದ್ ವೇಳೆ ಆ ಸಿರಿ ಸಂಪತ್ತು ಆಸ್ತಿ ನೀ ಒಳ್ಳೇದಕ್ಕಾಗಿ ನೀ ಸಂಪಾದನೆ ಮಾಡಿದೆ, ಅದು ಎಂದಿಗೂ ಹಾಳಾಗಲಕ್ಕೆ ಸಾಧ್ಯ ಇಲ್ಲ. ನೀ ಅದಕ್ಕಾಗಿ ಕೊರಗಿ ಅದಕ್ಕದ್ರ ವಿಷಯದಲ್ಲಿ ಚಿಂತಿಸಿ ಅದಕ್ಕಾಗಿ ಹಗಲು ಇರುಳು ದುಡಿದಿದೆ, ನಿನ್ನ ಕೈಯಲ್ಲಿ ಮಕ್ಕಳಿಗೆ ಕೊಡ್ಲಕ್ಕ ಏನು ಇಲ್ಲದಂತ ಒಂದು ಪರಿಸ್ಥಿತಿ ನಿಂದಾಗ್ಯದ ಪ್ರಿಯರಿ. ಆದರೆ ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನೀ ಇದ್ದೆ. ದೇವ್ರ ನಿನ್ನ ವಾಕ್ಯದೊಟ್ಟಿಗೆ ಮಾತಾಡಿ ಇವತ್ತು ದೇವರನ್ನು ಸರಿಪಡಿಸ್ತಾನೆ. ಇದು ವ್ಯರ್ಥ ಎಂಬುದಾಗಿ, ಇದು ಕೊರಗ್ತಕ್ಕಂಥದ್ದು ಎಂಬುದಾಗಿ. ನೀನು ಖಾಲಿ ಕೈಯಲ್ಲೇ ಬಂದಿದ್ದಿ, ಖಾಲಿ ಕೈಯಲ್ಲೇ ಹೋಗ್ಬೇಕಾಗದ. ಆದ್ರೆ ನೀನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಏನು ಇಲ್ಲ ಎಂಬುದಾಗಿ ನಿನಗೆ ದೇವರ ವಾಕ್ಯದೊಟ್ಟಿಗೆ ಮಾತಾಡತಾನ ಪ್ರಿಯರೇ. ಇವತ್ತು ಮತ್ತೆ ನೀ ಯಾವ ವಿಷಯದಲ್ಲಿ ಆಸ್ತಿಗಾಗಿ ನೀವು ಕೊರಗ್ತಕ್ಕಂಥನಾಗಿದೆ, ಹಾಳಾಗಿ ಹೋಗ್ತಕ್ಕಂಥ ವಿಷಯದಲ್ಲಿ ಕೊರಗ್ತಕ್ಕಂಥನಾಗಿದೆ. ಸುಮಾ ಎಚ್ಚರ. ಒಂದ್ ವೇಳೆ ಇಂಥವ್ರು ಯಾರೇ ಇರುವುದಾದ್ರೆ, ದೇವ್ರೇ ನನಗೆ ಈ ವಿಷಯದಿಂದ ಬಿಡುಗಡೆ ಮಾಡು, ನಿಮ್ಮ ಕೃಪೆಗಾಗಿ ಜೀವಿಸುವಂತೆ ನಾನು ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸಿಕೊಂತಾರೆ ಯಾರಾಗ್ತಾರೆ. ದೇವ್ರೇ, ಈ ಮಕ್ಕಳನ್ನು ಆಶೀರ್ವಾದ ಮಾಡಿ. ದೇವ್ರೇ, ಆಸ್ತಿಗಾಗಿ ಕೊರಗ್ತಕ್ಕಂಥದ್ದು ಕೈಯಲ್ಲಿ ಏನು ಇಲ್ಲದವರಾಗಿದ್ದಾರೆ ದೇವ್ರೇ. ಆದ್ರೆ ಇವರೆಲ್ಲರಿಗೂ ದೇವರೇ ಗೊತ್ತು ನೀವು ಮಾರ್ಪಡಿಸ್ರಿ. ದೇವರೇ, ನಿಮ್ಮ ವಿಷಯವಾಗಿ, ದೇವರೇ ನಿಮ್ಮ ಸೇವೆ ವಿಷಯವಾಗಿ ಎಚ್ಚರಿಕೊಂಡು ದೇವರೇ ನಿಮ್ಮ ಚಿತ್ತ ನೆರವೇರಿಸುವಂತೆ ಈ ಮಕ್ಕಳನ್ನು ಸಹಾಯ ಮಾಡ್ರಿ. ಮತ್ತು ಯಾರ್ಯಾರು ಯಾವ ವಿಷಯವಾಗಿ ಪ್ರಾರ್ಥಿಸ್ತಾರೋ ದೇವರೇ, ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವರು ನೀವು ಆಶೀರ್ವಾದ ಮಾಡ್ರಿ. ದೇವರೇ, ಹಾಗೆ ಮಾಡಿದ್ರಿ, ಸ್ತೋತ್ರ. ದೇವರೇ, ದೇವರೇ, ಈ ಸಮಯದಲ್ಲಿ ನಮ್ಮೆಲ್ಲರೂ ಆತ್ಮ, ಪ್ರಾಣ, ಶರೀರ ಇವೆಲ್ಲ ನಿಮ್ಮ ಹಸ್ತಕ್ಕೊಪ್ಪಿಸ್ಕೊಡ್ತಾ ನಿಮ್ಮ ಚಿತ್ತವೇ ನೆರವೇರಿಸ್ತೀರಿ ಎಂಬುದಾಗಿ ಜೀವಳಿಸ್ಕೃಷ್ಣ ಬೇಡ್ತೇನೆ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.